ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡದ ಹಿರಿಯ ನಟ ಉಮೇಶ್ ಅವರು ನಿನ್ನೆ ಬೆಳಗ್ಗಿನ ಜಾವ ತಮ್ಮ ಇಹಲೋಕದ ಪ್ರಯಾಣವನ್ನು ಬೆಳೆಸಿ ಭಾರತ ಲೋಕಕ್ಕೆ ಹೊರಟಿದ್ದಾರೆ. ಅವರ ಜೆಪಿ ಅಂದರೆ ಖಾಸಗಿ ಆಸ್ಪತ್ರೆಯಿಂದ ಅವರ ಜೆಪಿ ನಗರ ನಿವಾಸಕ್ಕೆ ಅವರ ಮೃತದೇಹವನ್ನು ಕೊಂಡೊಯ್ಯಲಾಯಿತು. ಅದಾದ ನಂತರ ಕೆಲವೊಂದು ಪೂಜಾ ಕಾರ್ಯವನ್ನು ನಡೆದ ನಂತರ ಅವರನ್ನು ಕನ್ನಡ ಜನರಿಗೆ ಅಂದರೆ ಅಂತಿಮ ದರ್ಶನಕ್ಕೆ ಅನುವು ಮಾಡಿ ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಸರ್ಕಾರವೇ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿ ರವೀಂದ್ರ ಕಲಾಕ್ಷೇತ್ರ ಬಳಿ ಇರುವಂಥ ಒಂದು ಸಂಸದ ರಂಗಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ಸರ್ಕಾರ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡುತ್ತೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ ಅಂದರೆ ಅಂತಿಮ ದರ್ಶನಕ್ಕೆ ಎಷ್ಟು ಜನ ಬಂದರು, ಸಾಗರೋಪಾದಿಯಲ್ಲಿ ಬಂದ್ರ, ಎಷ್ಟು ಜನ ದೊಡ್ಡ ದೊಡ್ಡ ನಟರು ಬಂದರು ಎನ್ನುವುದನ್ನು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಬೇಸರ ತರಿಸುವಂಥ ಒಂದು ವಿಷಯ ತಿಳಿದು ಬರುತ್ತೆ. ಸಂಸದ ರಂಗಮಂದಿರದಲ್ಲಿ 12 ಗಂಟೆ ಸುಮಾರಿಗೆ ಅವರ ಪಾರ್ಥಿವ ಶರೀರ ಬರುತ್ತೆ. ಪಾರ್ಥಿವ ಶರೀರ ಬಂದ ಆ ಹೊತ್ತಿಗೆ ಸರಿಸುಮಾರು 100ರಿಂದ 150 ಜನ ಮಾಧ್ಯಮದವರು ಇರ್ತಾರೆ. ಅಂದರೆ ಸ್ಯಾಟಲೈಟ್ ಮಾಧ್ಯಮ ಮತ್ತು ಯೂಟ್ಯೂಬರ್ಸ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಮಾಡುವಂಥ ಒಂದು 150ರಿಂದ 170 ಜನ ಮೀಡಿಯಾದವರು ಇರ್ತಾರೆ. ಪೊಲೀಸರು ಒಂದು ಎಲ್ಲ ಸೇರಿ ಅಂದರೆ ಪೊಲೀಸ್ ಪೇದಿಂದ ಹಿಡಿದು IPS ಆಫೀಸರ್ ತನಕ ಹಿಡಿದು ಒಂದು 25ರಿಂದ 30 ಜನ ಪೊಲೀಸ್ ಅಧಿಕಾರಿಗಳಿರ್ತಾರೆ. ಅವರೆಲ್ಲ ಸೇರಿಸಿ ಸರಿಸುಮಾರು ಮಾಧ್ಯಮ ಮತ್ತು ಪೊಲೀಸ್ ವ್ಯವಸ್ಥೆ ಸೇರಿದ್ರೆ ಒಂದು 200-210 ಜನ ಅಲ್ಲಿ ಜನ ಇರ್ತಾರೆ. ಆದರೆ ಉಮೇಶ್ ಅಣ್ಣನನ್ನು ನೋಡ್ಲಿಕ್ಕೆ ಬಂದ ಈ ಸಿನಿಮಾ ಜನರು ಅತಿ ವಿರಳ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಟೈಮ್ ಸಿಗುತ್ತೆ. ಸಿದ್ದರಾಮಯ್ಯನವರು ಉಮೇಶ್ ಅಣ್ಣನ ಅಥವಾ ಹಿರಿಯ ನಟ ಉಮೇಶ್ ಅಣ್ಣನ ಪಾರ್ಥಿವ ಶರೀರದ ದರ್ಶನಕ್ಕೆ ಬರ್ತಾರೆ ಮತ್ತು ಗೌರವ ಸಮರ್ಪಣೆ ಕೂಡ ಮಾಡ್ತಾರೆ. ಅವ್ರಿಗೆ ಟೈಮ್ ಸಿಗುತ್ತೆ. DK ಶಿವಕುಮಾರ್ ಅವರಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಅಂದ್ರೂ ಕೂಡ ಅವರು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಬಂದು ಉಮೇಶ್ ಅಣ್ಣನವರ ಒಂದು ಪಾರ್ಥಿವ ಶರೀರದ ದರ್ಶನ ಮಾಡ್ತಾರೆ. UT ಖಾದರ್ ಅವರು ಸ್ಪೀಕರು ಡಿಸೆಂಬರ್ 8ಕ್ಕೆ ಅವರ ಚಳಿಗಾಲದ ಅಧಿವೇಶನ ಕೂಡ ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಥದ್ದೊಂದು ಒತ್ತಡದ ನಡುವೆಯೂ ಕೂಡ UT ಖಾದರ್ ಅವರಿಗೆ ಟೈಮ್ ಸಿಗುತ್ತೆ. ಉಮೇಶ್ ಅಣ್ಣನ ಒಂದು ಪಾರ್ಥಿವ ಶರೀರಕ್ಕೆ ಗೌರವವನ್ನು ಸಲ್ಲಿಕೆ ಮಾಡಿ ಮಾಧ್ಯಮ ಮಿತ್ರರ ಜೊತೆ ಮಾತನಾಡ್ತಾರೆ. ಆಸ್ಪತ್ರೆಗೆ ಸೇರಿದ ನಂತರ ಅಂದರೆ ಉಮೇಶ್ ಅಣ್ಣ ಆಸ್ಪತ್ರೆಗೆ ಸೇರಿದ ನಂತರ ಎಲ್ಲವನ್ನು ನೋಡ್ಕೊಡುವಂಥ ಗಿರಿಜಾ ಲೋಕೇಶ್ ಅವರಿಗೆ ಟೈಮ್ ಸಿಗುತ್ತೆ. ಅವರು JP ನಗರ ನಿವಾಸದಿಂದ ಸಂಸರಿಂಗ ಮಂದಿರಕ್ಕೆ ಬಂದು ಅದಾದ ನಂತರ ಅವರು ಕೊನೆಯ ಗಳಿಗೆ ತನಕ ಅವರು ಸಾಥ್ ಕೊಡ್ತಾರೆ ಮತ್ತು ಎಲ್ಲವನ್ನು ಕೂಡ ಅವರಿಗೆ ನೋಡ್ಕೊಳ್ತಾರೆ. ಶ್ರುತಿಯವರು ತಮ್ಮ ತಂದೆ ತಾಯಿಯ ಜೊತೆಗೆ ಬಂದರು ಅಂದರೆ ವಯಸ್ಸಾದರೂ ಕೂಡ ಅವರ ಜೊತೆ ಬಂದು ಅವರನ್ನು ಮಾತನಾಡಿಸ್ತಾರೆ. ಶ್ರೀನಗರ್ ಕಿಟ್ಟಿ ಅವರು ಬರ್ತಾರೆ, ಶರತ್ ವೈಷ್ಣವ್ ಬರ್ತಾರೆ, ಬಿರದಾರ್ ಬರ್ತಾರೆ. ಹೀಗೆ ಕೆಲವೊಬ್ಬ ಅವರ ಜೊತೆಗೆ ಸಿನಿಮಾದಲ್ಲಿ ಪಾತ್ರ ವಹಿಸಿದಂಥ ಕೆಲವೊಬ್ಬರು ಮಾತ್ರ ಬರ್ತಾರೆ. ಆದರೆ ದೊಡ್ಡ ದೊಡ್ಡವರು ಅನ್ಸ್ಕೊಂಡವರು ಯಾರು ಕೂಡ ಬಂದಿಲ್ಲ. ಸಾದಿಕು ಕೆಲವರು ಮೈಸೂರಲ್ಲಿದ್ದರೂ ಕೂಡ ಅವರು ಕಾರ್ನಲ್ಲಿ ಜೋರಾಗಿ ಓಡಿಸ್ಕೊ ಬಂದು ಉಮೇಶ್ ಅಣ್ಣನ ಒಂದು ಪಾರ್ಥಿವ ಶರೀರದ ದರ್ಶನ ಮಾಡ್ಕೊಂಡು ಅವರಿಗೆ ಒಂದು ಅಂತಿಮ ಸೆಲ್ಯೂಟನ್ನು ಹಾಕ್ತಾರೆ. ಇಷ್ಟು ಜನ ಬಿಟ್ಟು ನಾನು ಹೇಳಿದ್ನಲ್ಲ, ಮಾಧ್ಯಮದವರು ಮತ್ತು ಪೊಲೀಸರು ಸೇರಿ ಒಂದು 200-220 ಜನ ಆಗ್ತಾರೆ. ಆದರೆ ಉಮೇಶ್ ಅಣ್ಣನ ದರ್ಶನ ಪಡ್ಕೊಂಡಂಥ ಈ ಬೇರೆ ಜನರನ್ನ ನಾವು ನೋಡ್ತಾ ಇದ್ರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ನಿನ್ನೆ ಸಂಸದ ರಂಗಮಂದಿರಕ್ಕೆ ಬಂದು ಉಮೇಶ್ ಅಣ್ಣನವರ ಅಥವಾ ಉಮೇಶ್ ಅವರ ನಟ ಉಮೇಶ್ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೋತಾರೆ. ಅಂದರೆ ಎಲ್ಲೋ ಒಂದು ಕಡೆ ಸಿನಿಮಾ ರಂಗ ಹೀಗೆ ಆಗಬಾರ್ದಿತ್ತು. ಸಿನಿಮಾ ಅಂದ ಕೂಡಲೇ ಕೆಲವೊಂದು 4-5 ಜನ ಸ್ಟಾರ್ಗಳು ಎನ್ನುವಂಥ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅನ್ನುವಂಥ ಅನುಮಾನ ಕೂಡ ಕಂಡು ಬರುತ್ತೆ. ಉಮೇಶ್ ಅವರ ಸಿನಿಮಾ ಜಗತ್ತನ್ನು ಸಿನಿಮಾ ಒಂದು ಕರಿಯರ್ನ ಅಥವಾ ಬೆಳವಣಿಗೆಯನ್ನು ಅವರ ಕಷ್ಟದ ಹಾದಿಯನ್ನು ಸಿನಿ ಜರ್ನಿಯನ್ನು ನೋಡ್ತಾ ಇದ್ರೆ 900ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪಾತ್ರವನ್ನು ಮಾಡಿದರೆ ಕೊನೆಗೆ ಅವರು ಬೆಡ್ ಮೇಲಿದ್ದಾಗಲೂ ಕೂಡ ಜನರನ್ನು ನಗಿಸುವಂಥ ಪ್ರಯತ್ನವನ್ನು ಮಾಡಿದವರು. ಗುರು ಶಿಷ್ಯರು ಸಿನಿಮಾವನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಆಗುತ್ತೆ. ಕಾಮನಿಂಬಲ್ ಆಗಿರ್ಬೋದು, ಅಪೂರ್ವ ಸಂಗಮ ಆಗಿರ್ಬೋದು, ಶ್ರುತಿ ಸೇರಿದಾಗ, ಹೀಗೆ ಈ ಎಲ್ಲ ಸಿನಿಮಾವನ್ನು ಎಲ್ಲ ರೀತಿಯಲ್ಲೂ ಮಾಡಿದಂಥವ್ರು. ಕೊನೆಯದಾಗಿ 2023ರಲ್ಲಿ ಡೇರ್ ಡೆವಿಲ್ ಮುಸ್ತಾಫ್ ಎನ್ನುವಂಥ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನೋಡಿ, ಈ ಅವರ ಸಿನಿ ಜರ್ನಿಯನ್ನು ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ನಾಯಕರು, ದೊಡ್ಡವರು ಒಬ್ಬರು ಕೂಡ ಬಂದಿಲ್ಲ. ದೊಡ್ಡ ದೊಡ್ಡ ಹೀರೋ ಅನ್ಸ್ಕೊಂಡ್ರು, ದೊಡ್ಡ ದೊಡ್ಡ ಡೈರೆಕ್ಟರ್ ಅನ್ಸ್ಕೊಂಡ್ರು, ದೊಡ್ಡ ದೊಡ್ಡ ಹೀರೋಯಿನ್ ಅನ್ಸ್ಕೊಂಡವರು, ದೊಡ್ಡ ದೊಡ್ಡ ನಿರ್ಮಾಪಕರಾದಂಥವ್ರು, ದೊಡ್ಡ ದೊಡ್ಡ ಹೆಸರಿರುವಂಥ ರಾಕ್ ಲೈನ್ ವೆಂಕಟೇಶ್ ಒಬ್ಬರನ್ನ ಅವರು ಬಿಟ್ಟು ಮಿಕ್ಕ ಯಾರೂ ಕೂಡ ಉಮೇಶ್ ಅಣ್ಣನವರ ಅಂದರೆ ಕೆಲವೊಬ್ರು ಬಂದು ಮನೆ ಹತ್ರ ಕೆಲವರು ಬಂದಿದ್ದಾರೆ. ಆದರೆ ಸಾಗರೋಪಾದಿಯಲ್ಲಿ ಬಂದ್ಕೊಂಡು ಏನೋ ಒಂದು ದೊಡ್ಡ ಆಸ್ತಿಯನ್ನು ಕಳ್ಕೊಂಡಿದ್ದೀವಿ ಅನ್ನೋಂಥ ಮಟ್ಟಿಗೆ ಬಂದು ನುಗ್ಗಲಾಗತ್ತಲ್ಲ, ಅಂಥದ್ದೊಂದು ಯಾವುದೇ ಒಂದು ಚಿಕ್ಕ ಎಳೆಯೂ ಕೂಡ ಸಂಸದ ರಂಗಮಂದಿರದಲ್ಲಿ ಕಂಡಿಲ್ಲ. ಇದು ನಿಜಕ್ಕೂ ಬೇಸರ ತರಿಸುವಂಥ ಸಂಗತಿಯಾಗಿದೆ. ಉಮೇಶ್ ಅಣ್ಣನವರು ಬದುಕಿರುವಾಗಲೂ ಕೂಡ ಅವರ ಜೀವನ ವ್ಯವಸ್ಥೆ, ಅವರ ವ್ಯವಸ್ಥೆ ತುಂಬ ಹದಗೆಟ್ಟಿತ್ತು. ಯಾಕಂದರೆ ವಯಸ್ಸಿಗೆ ಬಂದು ಮಗ ಕೂಡ ಕಳ್ಕೊಂಡಿರ್ತಾರೆ. ಒಬ್ಬಳೆ ಮಗಳು ಸಂಸಾರ ಸಾಗಿಸ್ಬೇಕಾಗತ್ತೆ, ಮಡದಿ ಇದ್ದಾರೆ. ಅವರಿಬ್ಬರು ಕೂಡ ಲವ್ ಮ್ಯಾರೇಜ್ ಆದಂಥವ್ರು, ಒಂದೇ ರಂಗಭೂಮಿಯಿಂದ ಬಂದಂಥವ್ರು. ಇಷ್ಟು ಒಂದು ಕುಟುಂಬ ಕಲಾ ಸೇವೆಗಾಗಿ ಕಲಾ ಸೇವೆಯನ್ನು ಮಾಡಿದಾಗ ದೊಡ್ಡ ದೊಡ್ಡ ನಾಯಕ ನಟರಾದಂಥವ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾಕೆ ಉಮೇಶ್ ಅಣ್ಣನ ಕೊನೆಯ ಗಳಿಗೆ ಬಂದಿಲ್ಲ, ಕೊನೆಯ ಸಂಸ್ಕಾರಕ್ಕೆ ಬಂದಿಲ್ಲ, ಕೊನೆಯ ದರ್ಶನಕ್ಕೆ ಬಂದಿಲ್ಲ ಅನ್ನೋ ಕೂಡ ಈಗ ಒಂದು ಮಟ್ಟಿನ ಬೇಸರ ಸಂಗತಿ. ಅವ್ರಿಗೆ ಬೇರೆ ಬೇರೆ
ನಾನು ಹೇಳ್ದು ಎಲ್ಲರೂ ಬರ್ಬೇಕಂತಿಲ್ಲ, 100ರಲ್ಲಿ 10 ಜನ ಬರ್ಬೋದಿತ್ತು. ನಿನ್ನೆ ಚಳಿ ಬೇರೆ, ಮಳೆ ಬೇರೆ, ಗಾಳಿ ಬೇರೆ, ಅಥವಾ ಬೇರೆ ಬೇರೆ ಶೂಟಿಂಗ್ ಇರುತ್ತೆ, ಎಲ್ಲವೂ ಕೂಡ ಓಕೆ. ಆದರೆ 100ರಲ್ಲಿ 10 ಜನ ಆದರೂ ಬರ್ಬೋದಿತ್ತಲ್ಲ, 10% ಆದರೂ ಬರ್ಬೋದಿತ್ತು. ಮಾಧ್ಯಮದ ಮುಂದೆ ದೊಡ್ಡ ದೊಡ್ಡ ಈ ಮಾತಿನ ಮುಖಾಂತರ ಜನರನ್ನು ಸೆಳೆಯುವಂಥ, ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕುವಂಥ ಅನೇಕರ ಮಧ್ಯೆ 100 ಜನರ ಮಧ್ಯೆ 10 ಜನ ಆದರೂ ಬರ್ಬೋದಿತ್ತಲ್ಲ. ಅದು ಈಗ ಎಲ್ಲ ಕಡೆ ಒಂದು ಬೇಸರವನ್ನು ತರಿಸಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡವರಾಗಿರ್ತಾರೆ, ಪಾಪ ನಿಯತ್ತಾಗಿ ಕಲಾ ಸೇವೆಯನ್ನು ಮಾಡಿದಂಥವ್ರು ಕೊನೆಗೂ ಕೂಡ ಜೀವನಕ್ಕಾಗಿ ಪರಿತಪಿಸುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಉಮೇಶ್ ಅಣ್ಣ ಮಾತ್ರ ಸಾಕ್ಷಿಯಾಗುತ್ತೆ. ಸರ್ಕಾರ ಒಂದು ಮಟ್ಟಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದೆ, ಸರ್ಕಾರ ತಾನು ಮಾಡಬೇಕಂತ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದೆ ಅಂತ ಹೇಳ್ಬೋದು ಉಮೇಶ್ ಅಣ್ಣನವರ ಒಂದು ವಿಷಯದಲ್ಲಿ. ಅಂಥ ಒಂದು ವಿಷಯಕ್ಕೆ ಬಂದಾಗ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗುತ್ತೆ. ಮತ್ತು ಉಮೇಶ್ ಅಣ್ಣನವರೊಂದು ಆಸ್ಪತ್ರೆಯ ಚಿಕಿತ್ಸೆ ಕೂಡ CM ಅವರು ಭರಿಸಿದ್ದಾರೆ ಅನ್ನುವಂಥ ಮಾತು ಕೂಡ ಆ ಮಾಧ್ಯಮ ಮುಂದೆ ಹೇಳ್ತಾ ಇದ್ರು. ಜೊತೆಗೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ ಬಂದರೂ ಕೂಡ ಆ ಗಳಿಗೆಯಲ್ಲಿ ಉಮೇಶ್ ಅಣ್ಣನವರ ಮಗಳ ಜೊತೆ ಮಾತನಾಡಿಕೊಂಡು ಆ ಮಾತಾಡಿದ್ದನ್ನೇ ಮತ್ತೆ ಪ್ರೆಸ್ ಮೀಟ್ ಮುಂದೆ ಹೇಳ್ತಾರಂದ್ರೆ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಉಮೇಶ್ ಅಣ್ಣನವರ ಒಂದು ವಿಷಯದಲ್ಲಿ ತುಂಬಾ ಕಳಕಳಿಯಿಂದ ಕಾಳಜಿಯಿಂದ ಮೆರೆದಿದ್ದಾರೆ ಅಂತ ಹೇಳ್ಬೋದು. ಉಮೇಶ್ ಅಣ್ಣನ ವಯಸ್ಸು ಕೇಳ್ತಾರೆ, ಉಮೇಶ್ ಅಣ್ಣನ ಎಷ್ಟು ಸಿನಿಮಾ ಮಾಡಿದೆ ಅಂತ ಕೇಳ್ತಾರೆ, ನೀ ಏನು ಮಾಡ್ತೀವಿ ಅಂತ ಕೇಳ್ತಾರೆ, ಅವರ ಪತ್ನಿ ಇದ್ದಾರೆ ಅಂತ ಕೇಳ್ತಾರೆ. ಎಲ್ಲವನ್ನೂ ಕೂಡ ಅಲ್ಲಿ ಮಾತನಾಡಿಕೊಂಡು ಸಮಾಧಾನ ಮಾಡಿಕೊಂಡು ನಗ್ನಗ್ತಲೇ ಜೀವನ ಹೀಗೆ ಅಪ್ಪ ಹೀಗೆ ಅಮ್ಮ ಎನ್ನುವಂಥ ಮಾತನ್ನು ಹೇಳಿ ಅಂತ ಆ ವಿಷಯವನ್ನ ಮಾಧ್ಯಮದ ಮುಂದೆ ಹೇಳಿ ಉಮೇಶ್ ಅಣ್ಣನವರಿಗೆ ಮುಂದಿನ ಒಂದು ಮುಕ್ತಿ ಸಿಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಅವರು ಮರಳುತ್ತಾರೆ. ಆದರೆ ಈ ಎಲ್ಲ ವಿಷಯದ ಮಧ್ಯೆ ಸ್ಯಾಂಡಲ್ವುಡ್ ಅಂದರೆ ಚಿತ್ರರಂಗ ಈ ದೊಡ್ಡ ದೊಡ್ಡ ನಾಯಕರು ಕೂಡ ಬಂದಿಲ್ಲ ಅನ್ನೂ ಕೂಡ ಬೇಸರ ಸಂಗತಿ. ಸಾರಾ ಗೋವಿಂದ್ ಅವರು ಬಂದೇ ಬರ್ತಾರೆ, ಅದರಲ್ಲಿ ಮಾತಿಲ್ಲ. ಆದರೆ ಮಿಕ್ಕ ಎಲ್ಲ ಕಲಾವಿದರನ್ನ ನೋಡ್ತಾ ಹೋದಾಗ ಎಲ್ಲಿ ಹೋದರು ಅಥವಾ ಎಲ್ಲಿ ಮಾಯವಾದರು ಈ ಮಾಯಾಲೋಕದ ಈ ನಮ್ಮ ಸ್ಯಾಂಡಲ್ವುಡ್ನ ದೊಡ್ಡ ಕಲಾವಿದರನ್ನು ಕೂಡ ಇದೀಗ ತರ್ಕಕ್ಕೆ ನಿಲುಕದಾಗಿದೆ. ಮುಂದೆ ಹೀಗೆ ಆಗದಿರಲಿ ಮತ್ತು ಹಿರಿಯ ಕಲಾವಿದರು ನಮ್ಮನ್ನು ದೂರ ಆಗಲಿದ್ದಾಗ ಅವರಿಗೊಂದು ಚಿಕ್ಕ ಮರ್ಯಾದೆ ಕೊಡುವಂಥ ಕೆಲಸ ಕೂಡ ಈ ದೊಡ್ಡ ಕಲಾವಿದರಿಂದ ಆಗಲಿ ಅನ್ನೋದು ಕೂಡ ನಮ್ಮ ಕಳಕಳಿಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ